ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜೊತೆ ರಾಜು. ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಏನಪ್ಪ ವಿಡಿಯೋ ಅಂತಂದರೆ, ನಾನು ಕುತ್ತಿ ಪುಟ್ಟು ಮತ್ತು ಕಡಲೆ ಕರಿ ಮಾಡಿದ್ದೀನಿ, ಕಡಲೆ ಸಾಂಬಾರು. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲು 4 to 5 hours ನೆನೆಸ್ಕೊಂಡಿಟ್ಕೊಳ್ಳಿ ಕಡಲೆ ಕಾಳನ್ನ. ನೆಕ್ಸ್ಟ್ ಎಲ್ಲ ನೀಟಾಗಿ ತೊಳೆದು ಬೇಗ ಹಾಕೊಳ್ಳೋಣ. ಮುಳುಗೋಷ್ಟು ನೀರು ಹಾಕಿ, ಕಾಳು ಮುಳುಗೋಷ್ಟು ನೀರು ಹಾಕಿ ಬೇಯಕ್ಕೆ ಇಡೋಣ. 5 to 6 ವಿಷಲ್ ಹಾಕಿ ಬೇಯಕ್ಕೆ ಇಡಬೇಕಾದ್ರೆ ಎಷ್ಟು ಬೇಕಷ್ಟು ಕಾಳು ಎಷ್ಟು ಬೇಕು ಅಷ್ಟು ಇಟ್ಕೊಳ್ಳೋಷ್ಟು ಹಾಕಿ. ಯಾಕೆ ಅಂತ ಕಾಳು ಬೇಕಾದ್ರೆ ಉಪ್ಪು ಇಟ್ಕೊಳ್ಳೋದು. ಸೊ ನೀವು ಸಪ್ಪೆ ಎಣ್ಣೆ ಅಷ್ಟು ಉಪ್ಪು ಹಾಕಿದ್ರೆ ಇಟ್ಕೊಳ್ಳೋದು ಹಾಕಿ. ಇವಾಗ ರುಬ್ಕೊಳ್ಳೋಕ್ಕೆ ಫ್ರೈ ಮಾಡ್ಕೊಳ್ಬೇಕು. ಅದರಿಂದ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ, 2 ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ, 1 ಈರುಳ್ಳಿ ದಪ್ಪಕ್ಕೆ ತೊಗೊಂಡಿದ್ದೀನಿ, ಸಾಂಬಾರು ಸೊಪ್ಪು ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ, 1 ಚಿಕ್ಕ 1 ಲವಂಗ ಮತ್ತು ಚಕ್ಕೆ ತೊಗೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರಿ, ನೆಕ್ಸ್ಟ್ ಜೀರಿಗೆ ತೊಗೊಂಡಿದ್ದೀನಿ. ಇದನ್ನೆಲ್ಲ ಬೆವರೋ ಥರ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ. ನಾನು ಫಸ್ಟು ಈರುಳ್ಳಿ ಮತ್ತು ಕರಿಬೇವು, ಶುಂಠಿ ಬೆಳ್ಳುಳ್ಳಿ, ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಹುರ್ಕೊಳ್ಳೋಕ್ಕೆ. ಅದು ಸ್ವಲ್ಪ ನೀಟಾಗಿ ಬೆಂದಮೇಲೆ ಟೊಮೆಟೊ ಹಾಕೊಳ್ಳೋಣ. ನೀಟಾಗಿ ಫ್ರೈ ಆಗಿದೆ. ಇವಾಗ ಅದಕ್ಕೆ ಟೊಮೆಟೊ ಹಾಕೋಣ. ನಾನು ದೊಡ್ಡದಾಗಿ ಹಚ್ಕೊಂಡಿದ್ದೀನಿ, ಯಾಕಂದರೆ ರುಬ್ಬಕ್ಕೆ ಅಂತ. ಸೊ ಅದು ನೀಟಾಗಿ ಫ್ರೈ ಆಗಿ ನೋಡಿ. ಇವಾಗ ಆಗಿದೆ, ಆಫ್ ಮಾಡಿದ್ದೀನಿ. ನಾನು ಬಾಕಿ ಇತ್ತಲ್ಲ ಅದನ್ನೆಲ್ಲ ಹಾಕೋಣ. ಫಸ್ಟ್ ಕಾಯ್ತೀರಿ ಸ್ವಲ್ಪ ಬೆಚ್ಚಗಿರಿ ಅಂತ ಮಿಕ್ಸ್ ಮಾಡಿ ನೀಟಾಗಿ ಹಾಕೋಣ. ಗ್ಯಾಸ್ ಆಫ್ ನಾನು ಇದನ್ನು ಹುರಿದೇ ಮಾಡಬೇಕು ಅಂತಿಲ್ಲ, ಉರಿದನೇನೂ ಮಾಡ್ಬೋದು. ಅದು ಎರಡೂ ಚೆನ್ನಾಗಿರುತ್ತೆ. ಉರಿದನೇ ಮಾಡಿದ್ರೆ ನೀಟಾಗಿ ಅದು ಹಸಿ ವಾಸನೆ ಹೋಗೋ ಥರ ಅಗ್ರಣೆಯಲ್ಲಿ ಹುರ್ಕೋಬೇಕಾಗ್ತದೆ, ಬೇಯಿಸ್ಕೋಬೇಕು. ಇವಾಗ ಅದಾಗಲಿ ಆ ಕಡೆ ಬಾಡಿಗೆ ಪುಡಿ ಅಂತ ಇದು ಸಿಗುತ್ತೆ. ನಾನು ಜೊತೆ ಮಾಡ್ಕೊಳ್ಳೋದ್ರಿಂದ ಪುಟ್ಟು ಪುಡಿ ಅಂತ ಸಿಗುತ್ತೆ, ಯಾವುದೇ ಬ್ರ್ಯಾಂಡಲ್ಲಾದರೂ ಸಿಗುತ್ತೆ. ಅದನ್ನು ತಗೊಂಡು ಈ ಥರ ನಾನು 1 kg ಮಾಡ್ತಾಯಿದ್ದೀನಿ. 1 kg ಆಗೋಷ್ಟು ಪುಡಿ ತೊಗೊಂಡಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಕಲಿಸ್ಕೋಬೇಕು. ತುಂಬ ಅದು ಇಷ್ಟು ಥರ ಹಾಕ್ಬೇಕು, ಪುಡಿ ಪುಡಿಯಾಗಿರಬೇಕು. ಹಂಗೆ ಕೈಯಲ್ಲಿ ಹಿಂಗೆ ಮಾಡಿದ್ರೆ ನೀಟಾಗಿ ಉಂಡೆ ಬರೋ ಥರ ಹಾಕ್ಬೇಕು. ನಾನು ಬೇಯಿಸಿಟ್ಕೊಂಡಿದ್ದೆಲ್ಲ ಕಡಲೆ ಮತ್ತು ಅದನ್ನು ನನಗೆ ರುಬ್ಬಕ್ಕೆ ಅಷ್ಟು ಮಾತ್ರ ಬೇಯಿಸಿಟ್ಕೊಂಡು ಸೋರ್ ಹಾಕೋಣ. ರುಬ್ಬಕ್ಕೆ ಇವಾಗ ನಾವು ಸಾಂಬಾರು ಪೌಡರ್ ನಿಮಗೆ ಖಾರ ಜಾಸ್ತಿ ತಿಂತಾರೆ ನನಗೆ ಅಂತ ಹೇಳಿದ್ರೆ 10 ರೂಪಾಯಿ ಎಕ್ಸ್ಟ್ರಾ ಹಾಕ್ಬೋದು. ನಮ್ಮ ಮನೇಲಿ ಖಾರಕ್ಕೆ ನೆಕ್ಸ್ಟು ರುಬ್ಬಿಟ್ಕೊಂಡಿದ್ದಲ್ಲ ಕಡಲೆ ಕಾಳು ಅದನ್ನು ಹಾಕೋಣ. ರುಚಿಗೆ ತಕ್ಕಷ್ಟು ಖಾರ, ನಿಮಗೆ ಎಷ್ಟು ಖಾರನ್ನು ಜಾಸ್ತಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಹುಣಸೆಹಣ್ಣು ಹಾಕೋಣ. ನೋಡಿ ಈ ಥರ ಕಲಸಿಟ್ಬಿಡೋಣ. ರುಬ್ಕೋರೋಣ ಇವಾಗ ಅದನ್ನು. ಸೊ ಇವಾಗ ಸಾಂಬಾರು ಮಾಡೋಕ್ಕಾಗ್ತದೆ ಇಟ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕೊಳ್ಳೋಣ. ನೆಕ್ಸ್ಟು ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ. ಸ್ವಲ್ಪ ಹಿಂಗೆ ಹಾಕೊಳ್ಳೋಣ. ನೆಕ್ಸ್ಟು ಈ ವಿಡಿಯೋ ಮಾಡಿರೋದು ನಮ್ಮ ಅತ್ತೆ, ಅವರೇ ಮಾಡ್ತಿರೋ ಸಾಂಬಾರು ಆ್ಯಕ್ಚುಲಿ.
ಆನ್ ಮಾಡಿ ಸ್ಟ್ಯಾಂಡ್ ಇಟ್ಕೊಟ್ಟಿದ್ದೆ. ನಾನು ಅಲ್ಲಿ ಇರಲಿಲ್ಲ, ನಾನು ಬೇರೆ ಕೆಲಸ ಮಾಡ್ಕೋತಿದ್ದೆ. ಸೊ ಅವರು ಅಗ್ರಣೆ ಮಾಡ್ತಾ ಇದ್ದಾರೆ. ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ನೀರು ಆ್ಯಡ್ ಮಾಡೋಣ. ನಾನು ಕಾಲು ಪ್ಲೇಟ್ ಇಟ್ಕೊಂಡಿದ್ನಲ್ಲ ಆ ಎಣ್ಣೆ ಯೂಸ್ ಮಾಡಿದ್ದೀನಿ. ಜಾಸ್ತಿ ಎಲ್ಲ ಮಾಡ್ತೀನಿ. ಸೊ ಅದಕ್ಕೆ ಸೊ ಈಗ ಕುಟ್ಟಿ ಬರ್ಕೊಂಡು ಹುಣಸೆ ಹಾಕಿದ್ದೀನಿ. ಅದನ್ನು ಗ್ಯಾಸ್ ಇಟ್ಕೊಳ್ಳೋಣ. ರೈಸ್ ನಾನು ಏನಕ್ಕೆ ಹುಣಸೆ ಹುಳಿ ಹಾಕಿದ್ದೀನಿ ಅಂದರೆ, ನೀವು ಮನೇಲಿ ಇಡ್ಲಿ ಪಾತ್ರೆಯಲ್ಲಿ ಕ್ಲೀನ್ ಮಾಡೋದಕ್ಕಾಗಿ ಹುಣಸೆಹಣ್ಣು ಹಾಕಿದ್ದೀನಿ. ಸೊ ಅದ್ರ ಮೇಲಿಡೋ ಪಾತ್ರೆಗೆ ಕೆಳಗಡೆ ಪ್ಲೇಟ್ ಕೊಟ್ಟಿರ್ತಾರೆ ಅದನ್ನು ಹಾಕಿಕೊಂಡು ಕಾಯಿ ತುರಿ ಹಾಕಬೇಕು. ಕಾಯಿ ತುರಿನೇ ಬರಬೇಕು. ನೆಕ್ಸ್ಟು ನಾನು ಎರಡು ಸ್ಟೆಪ್ ಮಾಡಿದ್ದೀನಿ. ಇದಕ್ಕಿತ್ತು ಆಗಿರೋದ್ರಿಂದ ನಾನು ಎರಡು ಸ್ಟೆಪ್ ಸೊ ಈಗ ಪುನಃ ತೆಂಗಿನ ತುರಿ ಹಾಕ್ತೀನಿ. ಪುನಃ ತೆಂಗಿನ ತುರಿ ಹಾಕ್ತೀನಿ. ಸೊ ಅದನ್ನು ತಿನ್ನಿಸ್ತಾನೆ. ಸೊ ಈ ಥರ ಅದನ್ನೆಲ್ಲ ನಾನು ಮಿಕ್ಸಿದಾನ ನೀಟಾಗಿ ಕುದಿಬೇಕದು, ಎಣ್ಣೆ ಬಿಡೋ ಥರ ಕುದಿಬೇಕು. ನೆಕ್ಸ್ಟು ಈ ಸ್ಟೇಜಲ್ಲಿ ಉಪ್ಪು ಹಾಕೋಣ. ಕಾಳು ಹಾಕ್ಬೇಕು. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ. ನೋಡಿ ಈ ಥರ ಎಣ್ಣೆ ಬಿಡೋ ಥರ ಅದು ಹಾಕ್ಬೇಕು. ಕಾಲು ಬೇಕು ಅದನ್ನು ಇವಾಗ ಹಾಕೋಣ. ನೋಡಿ ಎಣ್ಣೆ ಬಿಡೋ ಥರ ಕುದಿಬೇಕು. ಇವಾಗ ರೆಡಿ. ಈ ಥರ ಕಡೆ ಈ ಥರ ಮುಡ್ಸ್ಕೊಳ್ಳೋದು ಜಿ ಸರಿ ಗುಡ್ಸ್ಕೊಡ್ತೀನಿ. ಜಿ ತರ್ಬೇಕಾಯ್ತಾ? ಆಯ್ತಾ? ಹೋಗು ಜಿ ತಗೋಬ ಈಗ. ಕೊಟ್ಬಿಟ್ಟು ಸಾರಿ ಕೇಳು. ಕೊಡು ಕೊಡು ಚಿಕ್ಕಂಗೆ ಸಾರಿ ಕೇಳು. ಸಾರಿ ಅನ್ನು ಹೇಳು. ಸಾರಿ ಪ್ಲೀಸ್ ಕೊಡು ಅನ್ನು. ಥ್ಯಾಂಕ್ ಯು ಅಲ್ಲೋ ಹಾಕಿದ್ದಾರೆ ನೋಡಿ ಬಾಬಾ ಸಂಗಿ. ಇವ್ರು ನಮ್ಮ ಫೋಕಸ್ ಲೈಟರ್. ವಾವ್ ಬ್ಯೂಟಿಫುಲ್. ಆ್ಯಪನ್ನ ಫೋಕಸ್ ಮಾಡ್ತಾವ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಕಮೆಂಟ್ ಮಾಡಿ ಮನೇಲಿ ಟ್ರೈ ಮಾಡಿಬಿಟ್ಟು. ಓಕೆ ಥ್ಯಾಂಕ್ ಯು.